ನಮ್ಮ ಕ್ಲಾಸ್ನ ನೋಡ್ತಾ ಇರೋ ಪ್ರತಿಯೊಬ್ಬ ನಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರೆಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೊ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಪ್ರಾರಂಭ ಆಗೋದು ನಮ್ಮ ಭಾರತ ದೇಶದಲ್ಲಿ ಯುಗಾದಿಯ ಹಬ್ಬದಿಂದ. ಸೊ ಬಟ್ ಎಲ್ಲರೂ ಹೀಗೆ ಇವತ್ತು 1/1/2025 ಹ್ಯಾಪಿ ನ್ಯೂ ಇಯರ್ ಅಂತ ಆಚರಣೆ ಮಾಡ್ತಿದ್ದಾರೆ. ಸೊ ನಮಗೇನು ಬೇಜಾರಿಲ್ಲ. ಬಟ್ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮ್ಮಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗೋದು ಯುಗಾದಿ ಹಬ್ಬದ ಒಂದು ಸ್ಟಾರ್ಟ್ ಆದಾಗ. ಸೊ ಯುಗಾದಿ ಹಬ್ಬಕ್ಕೆ ನಮ್ಮಲ್ಲಿ ಸ್ಟಾರ್ಟ್ ಆಗೋದು. ಸೊ ನಾವು ಇವತ್ತಿನ ಈ 1 ಜನವರಿ 2025ರಿಂದ ಯಾರ್ಯಾರು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ತಯಾರಿ ಮಾಡ್ತಾಯಿದ್ರು, ಸೊ ಅವರಿಗೋಸ್ಕರ ಒಂದು NCERT ಸೈನ್ಸ್ ಸಿಲೆಬಸ್ನ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದೇ ಈ ಒಂದು NCERT ಸಿಲೆಬಸ್. NCERT ಸಿಲೆಬಸ್ನ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಅಪ್ಲೈ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮ್ಮ ಮಕ್ಕಳು ಕೂಡ ಶಾಲೆ ಕಲಿತಿರೋದು ಅದೇ ಒಂದು ಸಿಲೆಬಸ್, ಹೌದಲ್ವಾ? ಸೊ ಹೀಗಾಗಿ ನಾವು ಇವತ್ತಿನ ಈ ಒಂದು ಕ್ಲಾಸ್ದಿಂದ NCERT ಒಂದು ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದು ಕ್ಲಾಸ್ 6 to 12th, ಇಲ್ಲಿ ಜಸ್ಟ್ 10th ಅಷ್ಟೇ ರೈಟ್ ಮಾಡಿದ್ದೀನಿ. ಬಟ್ 12th 11th ಮತ್ತು 12th ಸ್ಟ್ಯಾಂಡರ್ಡ್ ಕೂಡ ನಾವು ಸಿಲೆಬಸ್ನ ಹೇಳೋಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀವಿ. ಸೊ ಸ್ನೇಹಿತರೆ, ನಾವು ನಿಮಗೆಲ್ಲ ಲಭ್ಯವಿದ್ದೀವಿ. ಯೂಟ್ಯೂಬ್ನಲ್ಲಿದ್ದೀವಿ, ಇನ್ಸ್ಟಾಗ್ರಾಮ್ನಲ್ಲಿದ್ದೀವಿ, ವಾಟ್ಸಪ್ನಲ್ಲಿ ಕೂಡ ಇದ್ದೀವಿ. ಅದರ ಲಿಂಕ್ ಕೆಳಗಡೆ ಇರುತ್ತೆ. ಸೊ ತಾವು ಅಲ್ಲಿ ಹೋಗಿ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಚಾನೆಲ್ ಇಲ್ಲ, ಬಟ್ ಗ್ರೂಪ್ ಇದೆ. ಸೊ ಆ ಗ್ರೂಪ್ನಲ್ಲಿ ತಾವು ಜಾಯಿನ್ ಆಗಬಹುದು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ ನಮ್ಮ ಸ್ಪರ್ಧಾ ಭಾರತ ಅಕಾಡೆಮಿಯ ಮುಖಾಂತರ ಹೇಳಿಕೊಡೋದು ಸೈನ್ಸ್ ಸಿಲೆಬಸ್ನ. ಸೊ ಇದು ಸೈನ್ಸ್ ಎಲ್ಲ ಅಷ್ಟೇ ಅಲ್ಲ, ಬೇರೆ ಒಂದು ಸಿಲೆಬಸ್ ಕೂಡ ನಾವು ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತೊಗೊಂಡು ಬರ್ತೀವಿ ನಿಮಗಾಗಿ. ಸೊ ಈ ಕ್ಲಾಸ್ನಿಂದ ನಾವು ನಿಮಗೆ ಸೈನ್ಸ್ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಕ್ಲಾಸ್ 6ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಯಾವುದಂದರೆ ಆಹಾರದ ಘಟಕಗಳು. ಸೊ ಈ ಒಂದು ಚಾಪ್ಟರ್ನಲ್ಲಿ ನಾವು ಆ್ಯಕ್ಚುಲಿ ಆಹಾರದ ಯಾವ ಯಾವ ಘಟಕಗಳು ಬರುತ್ತವೆ, ಆಮೇಲೆ ಆಹಾರದ ಘಟಕಗಳು ನಮಗೆ ಯಾಕೆ ಯೂಸ್ ಆಗ್ತವೆ, ಆಮೇಲೆ ಆಹಾರ ಒಂದು ಘಟಕ ತೊಗೊಂಡ್ರೆ ಯಾವ ಯಾವ ಘಟಕಗಳು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಇದ್ರ ಬಿಟ್ಟರೆ ಕೆಲವೊಂದು ಟೆಸ್ಟ್ಗಳು ಕೊಟ್ಟಿರ್ತಾರೆ ನಿಮಗೆ 6th ಸ್ಟ್ಯಾಂಡರ್ಡ್ನಲ್ಲಿ. ಅದು ಪಿಷ್ಟದ ಟೆಸ್ಟ್ ಆಗಿರ್ಬೋದು ಅಥವಾ ಪ್ರೋಟೀನ್ ಪರೀಕ್ಷೆ ಆಗಿರ್ಬೋದು. ಅದ್ರ ಬಿಟ್ಟರೆ ಪೋಷಕಾಂಶಗಳು ನಮಗೆ ನಮ್ಮ ದೇಹಕ್ಕೆ ಏಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ಇದಾದಮೇಲೆ ಸಂತುಲಿತ ಆಹಾರ ಅಂದ್ರೇನು, ಇದಾದಮೇಲೆ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು, ಅಂದರೆ ಯಾವುದೇ ಒಂದು ವಿಟ್ಯಾಮಿನ್ಸು ನಮ್ಮ ಬಾಡಿನಲ್ಲಿ ಅಥವಾ ಖನಿಜಗಳು ಏನಾದರೂ ನಮ್ಮ ಬಾಡಿನಲ್ಲಿ ಕಡಿಮೆ ಆದಾಗ ನಮಗೆ ಯಾವ ಥರ ಒಂದು ರೋಗಗಳು ಬರ್ತಾ ಇರುತ್ತೆ. ಸೊ ಇದೆಷ್ಟೆಲ್ಲ ಕೂಡ ಈ ಒಂದು ಆಹಾರದ ಘಟಕಗಳು ಅಂತ ಒಂದು ಚಾಪ್ಟರ್ ಬರುತ್ತೆ ಫಸ್ಟು ಸ್ಟ್ಯಾಂಡರ್ಡ್ 6ನಲ್ಲಿ. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಇದೆ ನೋಡಿ, ಇಲ್ಲಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳ ಬಗ್ಗೆ ಆಲ್ರೆಡಿ ನಾವು 5th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತೀವಿ, 5ನೇ ತರಗತಿಯಲ್ಲಿ ಕಲ್ತಿದ್ದೇವೆ. ಅಂದರೆ ಭಾರತದ ವಿವಿಧ ಭಾಗಗಳಲ್ಲಿ ಒಂದು ಜನರು ತಿನ್ನುವ ಆಹಾರ ಪದಾರ್ಥಗಳನ್ನು ಗುರುತಿಸಿ ಒಂದು ಭಾರತದ ನಕ್ಷೆಗಳಲ್ಲಿ ಕೂಡ ನಾವು ಆಲ್ರೆಡಿ 5ನೇ ಕ್ಲಾಸ್ನಲ್ಲಿ ಅದನ್ನೆಲ್ಲ ಗುರುತು ಮಾಡಿದ್ದೀವಿ. ಅಂದರೆ ಒಂದು ಏನಾದರೂ ನೀವು ಊಟ ತೊಗೊಂಡ್ರೆ ಆ ಊಟದಲ್ಲಿ ಏನಿರುತ್ತಪ್ಪ ಅಂದರೆ ಒಂದು ಚಪಾತಿ ಇರ್ಬೋದು, ಇಲ್ಲಾಂದರೆ ರೊಟ್ಟಿ ಇರುತ್ತೆ, ದಾಲ್ ಇರುತ್ತೆ, ಬದನೆಕಾಯಿ ಇರುತ್ತೆ. ಇದ್ರ ಬಿಟ್ಟರೆ ಇನ್ನೊಂದರಲ್ಲಿ ಅನ್ನ ಇರ್ಬೋದು, ಸಾಂಬಾರು ಇರ್ಬೋದು, ಅಥವಾ ಬೆಂಡೆಕಾಯಿ ಇರ್ಬೋದು, ಅಥವಾ ಪಲ್ಯ ಇರ್ಬೋದು. ಸೊ ಈ ಥರ, ಇಲ್ಲಾಂದರೆ ಯಾರಾದರೂ ನಾಷ್ಟ ಮಾಡ್ತಾಯಿದ್ರೆ ಅಂದರೆ ಪಡ್ಡು ಇರ್ಬೋದು, ಅಥವಾ ದೋಸೆ ಇರ್ಬೋದು, ಮೀನಿನ ಸಾರು ಇರ್ಬೋದು. ಸೊ ಇತರ ತರಕಾರಿಗಳು ಅದರಲ್ಲಿ ಇರ್ಬೋದು. ಸೊ ಇದಷ್ಟೆಲ್ಲ ನಾವು ಆಹಾರ ಅಂತ ಹೇಳ್ತೀವಿ, ಹೌದಾ? ಇನ್ನು ಕೆಲವರು ವೆಜ್ ತಿಂತೀರಾ, ಇನ್ನು ಕೆಲವರು ನಾನ್ ವೆಜ್ ತಿಂತೀರಾ, ಅದು ನಿಮಗೆ ಬಿಟ್ಕೊಟ್ಟಿದ್ದು. ತಿನ್ನಬೇಡಿ ಅನ್ನೋದೆಲ್ಲ ಕೂಡ ತಿನ್ನಿ ಅಂತ ಹೇಳಲ್ಲ. ಸೊ ಅವ್ರವ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಇದರಲ್ಲಿ ಬಂದಿರೋದೊಂದು ಏನಂದರೆ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿರುತ್ತೆ, ಆ್ಯಕ್ಚುಲಿ ಆಹಾರ ಪದಾರ್ಥದಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ ಅನ್ನೋದನ್ನು ಫಸ್ಟ್ ನೋಡಿ. ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯತಕ್ಕಂಥ ಪ್ರತಿಯೊಂದು ಆಹಾರ ಪದಾರ್ಥವು ಒಂದು ಅಥವಾ ಹೆಚ್ಚು ಘಟಕಾಂಶಗಳಿಂದ ಕೂಡಿರುತ್ತೆ, ಹೌದಲ್ವಾ? ಯಾಕಂದರೆ ನಮ್ಮ ದೇಹಕ್ಕೆ ಅವಶ್ಯವಾಗ್ತಕ್ಕಂಥ ಕೆಲವು ಅಂಶಗಳು ಏನಾಗುತ್ತೆ ಈ ಘಟಕಾಂಶಗಳಲ್ಲಿ ಇರುತ್ತೆ. ಈ ಅಂಶವನ್ನು ನಾವೇನಂತ ಕರಿತೀವಿ, ಪೋಷಕಗಳು ಅಂತ ಕರಿತೀವಿ, ಅಥವಾ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಹೌದಾ? ಸೊ ನಾವು ತಿನ್ನೋದು ಇದಕ್ಕೆ ಸಂಬಂಧ ಹೇಳಿ ಫುಡ್ಡು, ಅಥವಾ ನಾವು ವೆಜಿಟೇಬಲ್, ಫಾರ್ ಎಕ್ಸಾಂಪಲ್ ನಾವು ಮೆಂತ್ಯ ಪಲ್ಯ ತಿಂತೀವಿ, ಗಜರೆಕಾಯಿ ತಿಂತೀವಿ, ಸೌತೆಕಾಯಿ ತಿಂತೀವಿ. ತಿನ್ನೋ ಉದ್ದೇಶ ಅಂದ್ರೇನು, ನಮ್ಮ ದೇಹಕ್ಕೆ ಒಂದು ಉಪಯುಕ್ತವಾದಂತಹ ಪೋಷಕಾಂಶಗಳು ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ ಸಿಗಲಿ ಅಂತ ನಾವೇನು ಮಾಡ್ತೀವಿ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ಗಳನ್ನು ನಾವು ತಿಂತಾ ಇರ್ತೀವಿ.
ಅಂದರೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಕೆಲವು ಅಂಶಗಳೇನಿರುತ್ತಲ್ವ ಅದಕ್ಕೆ ನಾವು ಘಟಕಾಂಶ. ಸೊ ಈ ಅಂಶಗಳೇನಂತ ಕರಿತೀವಿ, ಪೋಷಕಗಳು ಅಂತ ಕರಿತೀವಿ. ಹೌದಾ? ಸೊ ಇನ್ನು ಈ ಪೋಷಕಗಳು ಏನಾದರೂ ಎಕ್ಸಾಂಪಲ್ ನೋಡಿದ್ರೆ, ಸೊ ಪೋಷಕಗಳು ಅಂದ್ರೆ ನಮ್ಗೆ ಏನು ಸಿಗ್ತೀವಿ? ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ ನಾವೇನಾದ್ರು ನೋಡಿದ್ರೆ, ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಎಲ್ಲಿಂದ ಸಿಗುತ್ತೆ? ಅಥವಾ ಕಾರ್ಬೋಹೈಡ್ರೇಟ್ಸ್ ಥರನೇ ಪ್ರೋಟೀನ್ ಸಿಗುತ್ತೆ, ವಿಟ್ಯಾಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಪಿಷ್ಟ ಸಿಗುತ್ತೆ, ಕೊಬ್ಬು ಇರುತ್ತೆ, ಆಮೇಲೆ ನೀರು. ಇವೆಲ್ಲ ಏನಂತ ಹೇಳ್ತೀವಿ ನಾವು, ನಮ್ಮ ದಿನನಿತ್ಯ ಆಹಾರದಲ್ಲಿ ಒಂದು ಪ್ರಮುಖವಾದಂಥ ಪೋಷಕಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು ಕಾರ್ಬೋಹೈಡ್ರೇಟ್ ನಮ್ಮ ಬಾಡಿ ಸಿಗಬೇಕಾದ್ರೆ ನಾವೇನು ತಿಂತೀವಿ? ಹೌದಾ? ಗೋಧಿ ತಿಂತೀವ, ಓಕೆ, ಅಕ್ಕಿ ತಿಂತೀವಿ, ಸಜ್ಜೆ ಒಂದು ರೊಟ್ಟಿ ತಿಂತೀವಿ, ಮೆಕ್ಕೆಜೋಳ ತಿಂತೀವಿ, ಹೌದಲ್ವ? ಪಾಪ್ಕಾರ್ನ್ ಸಿಗುತ್ತಲ್ವ, ಸೊ ಅದನ್ನು ತಿಂತೀವಿ. ಇಲ್ಲಾಂದರೆ ಒತ್ತೋ ಗಾಡಿ ಮೇಲೆ ಮಾರ್ಕೆಟಿಂಗ್ಲಿ ಬಂದಿರುತ್ತೆ, ಮೆಕ್ಕೆ ತೆನೆ ಬಂದಿರುತ್ತೆ, ಅದನ್ನು ಸುಟ್ಟು ಬಿಟ್ಟು ಅವ್ರು ಕೊಟ್ಟಿರ್ತಾರೆ, ಅದನ್ನು ನಾವು ತಿಂತೀವಿ. ಹೌದಾ? ಅದ್ರ ಬಿಟ್ಟರೆ ನಾವು ಮಾವು ತಿಂತೀವಿ, ಕಲ್ಲಂಗಡಿ ತಿಂತೀವಿ, ಅದ್ರ ಬಿಟ್ಟರೆ ಪಪ್ಪಾಯ ಹಣ್ಣನ್ನು ತಿಂತೀವಿ, ಕಬ್ಬು, ಆಲೂಗಡ್ಡೆ, ಗೆಣಸು. ಸೊ ಪ್ರತಿಯೊಂದರ ಮುಖಾಂತರ ನಮಗೆ ಸಿಗೋದೇನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಳು. ಸೊ ಪ್ರತಿಯೊಂದರ ಮುಖಾಂತರ ನಮಗೆ ಸಿಗ್ತಾ ಇರುತ್ತೆ. ಹೌದಾ? ಇನ್ನು ಪ್ರೋಟೀನ್ಗಳನ್ನು ನಾವು ತಗೊಂಡ್ರೆ, ಪ್ರೋಟೀನ್ಗಳು ನಮಗೆ ಎಲ್ಲಿ ಸಿಗುತ್ತೆ? ಒಂದು ಸಸ್ಯ ಮೂಲಗಳಿಂದ ಸಿಗುತ್ತೆ, ಇನ್ನೊಂದು ಪ್ರಾಣಿ ಮೂಲಗಳಿಂದ ಕೂಡ ನಮಗೆ ಪ್ರೋಟೀನು ಸಿಗುತ್ತೆ. ಈ ಸಸ್ಯ ಮೂಲ ನಾವು ತಗೊಂಡ್ರೆ ಹೆಸರು ಕಾಳಿಂದ ಸಿಗುತ್ತಾ? ಹೆಸರು ಕಾಳು. ಸೊ ಹೆಸರು ಬರುತ್ತೆ, ಹೆಸರು ಕಾಳು ನಾವು ತಿಂತೀವಿ, ಗ್ರೀನ್ ಕಲರ್ ಕಾಣಿಸ್ತಲ್ಲ ಹೆಸರು ಕಾಳು. ಸೊ ಇದ್ರ ಮುಖಾಂತರ ನಮಗೆ ಪ್ರೋಟೀನ್ ಸಿಗುತ್ತೆ. ಅದ್ರ ಬಿಟ್ಟರೆ ಕಡಲೆಕಾಳು ಮುಖಾಂತರ ಸಿಗುತ್ತೆ, ಕಡಲೆಬೇಳೆ. ಹೌದಾ? ಅದ್ರ ಬಿಟ್ಟರೆ ತೊಗರಿಯಿಂದ ಸಿಗುತ್ತೆ, ಬೀನ್ಸ್ದಿಂದ ಸಿಗುತ್ತೆ, ಸೋಯಾಬೀನ್ದಿಂದ ಸಿಗುತ್ತೆ. ಸೋಯಾಬೀನ್ ಆಯಿಲ್ ನಾವು ಉಣ್ತೀವಿ, ಹೌದಾ? ನಾವು ಊಟ ಮಾಡ್ತೀವಿ. ಅದ್ರ ಬಿಟ್ಟರೆ ಬಟಾಣಿಂದ ನಮ್ಗೆ ಸಿಗುತ್ತೆ. ಇವೆಲ್ಲ ಏನಂತ ಕರಿತೀವಿ? ಸಸ್ಯ ಮೂಲಗಳಿಂದ ಸಿಗತಕ್ಕಂಥ ಒಂದು ಪ್ರೋಟೀನದ ಪದಾರ್ಥಗಳಂತ ಹೇಳ್ತೀವಿ. ಓಕೆ, ಅದ್ರ ಬಿಟ್ಟರೆ ಇನ್ನು ಪ್ರಾಣಿ ಮೂಲಗಳಿಂದ ಸಿಗತಕ್ಕಂಥ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ, ಮೀನು ನಾವು ತಿಂತೀವಿ, ನಾವು ತಿಂತೀವಿ. ಓಕೆ, ಅದ್ರ ಬಿಟ್ಟರೆ ಪನ್ನೀರ್ ತಿಂತೀವಿ, ಅದ್ರ ಬಿಟ್ಟರೆ ಮೊಟ್ಟೆ ತಿಂತಾರೆ, ಮಾಂಸ ತಿಂತಾರೆ, ಹಾಲು ಕುಡಿತಾರೆ. ಸೊ ಎಲ್ಲಗಳನ್ನು ನಾವು ಪ್ರಾಣಿ ಮೂಲಗಳಿಂದ ಸಿಗ್ತಕ್ಕಂಥ ಒಂದು ಪ್ರೋಟೀನದ ಮೂಲ ಅಂತ ಹೇಳ್ತೇವೆ. ಓಕೆ, ಪ್ರೋಟೀನ್ಗಳಲ್ಲಿ ಎರಡು ಟೈಪ್ಸು: ಸಸ್ಯ ಮೂಲಗಳು ಸಿಗತಕ್ಕಂಥ ಪ್ರೋಟೀನ್ಸು, ಪ್ರಾಣಿ ಮೂಲಗಳಿಂದ ಸಿಗತಕ್ಕಂಥ ಪ್ರೋಟೀನ್ಸು. ಸೊ ಇದೇ ಥರ ನಮಗೆ ವಿಟ್ಯಾಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಪಿಷ್ಟ ಸಿಗುತ್ತೆ, ಕೊಬ್ಬು. ಅದ್ರ ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀರು, ವಾಟರ್. ಸೊ ಇದು ಕೂಡ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಏನಂತ ಹೇಳ್ತೀವಿ ನಾವು, ಆಹಾರದಲ್ಲಿಯ ಪ್ರಮುಖವಾದಂಥ ಘಟಕ ಅಂತ ಹೇಳ್ತೀವಿ. ನಾವು ಊಟ ಇಲ್ಲದೆ ಇದ್ದರೂ ಕೂಡ ಇರ್ಬೋದು, ಆದರೆ ನೀರು ಇರಲಿಲ್ಲ ಅಂದರೆ ನಮಗೆ ಬದುಕೋಕ್ಕಾಗಲ್ಲ. ಹೌದಾ? ಜಸ್ಟ್ ಡೈಲಿ ನೀರು ಕುಡಿತಾ ಹೋಗಿ, ಊಟ ಮಾಡೋದು ಬಿಟ್ಬಿಟ್ಟು ಒಂದು 2-3 ದಿವಸ ನೋಡಿ, ನಿಮಗೇನಾಗುತ್ತೆ? ಏನೂ ಆಗಲ್ಲ. ಮನುಷ್ಯ ಸ್ವಲ್ಪ ಎನರ್ಜಿ ಕಡಿಮೆ ಆಗುತ್ತೆ ಅಷ್ಟೇ ನಮ್ಮ ಬಾಡಿನಲ್ಲಿ. ಹೌದಾ? ಸೊ ನೀರು ಇದೊಂದು ಆಹಾರದಲ್ಲಿ ಒಂದು ಪ್ರಮುಖವಾದಂಥ ಒಂದು ಪೋಷಕ ಅಂತಲೇ ಹೇಳ್ತೇವೆ. ಇದು ಬಿಟ್ಟರೆ ಇನ್ನೂ ಕೆಲವೊಂದು ಇದರಲ್ಲಿ ಏನು ಬರುತ್ತೆ ಅಂದರೆ, ಪಿಷ್ಟದ ಪರೀಕ್ಷೆ ಮತ್ತು ಪ್ರೋಟೀನ್ ಪರೀಕ್ಷೆ ಅಂತ ಎರಡು ಕೊಟ್ಟಿದ್ದಾರೆ. ಪಿಷ್ಟದ ಪರೀಕ್ಷೆ ನಾವು ಏನು ಮಾಡ್ತೀವಿ ನೋಡಿ. ಸೊ ಪಿಸ್ಟ್ ಇರುತ್ತಲ್ಲ, ಸೊ ಪಿಸ್ಟ್ ಪ್ರೆಸೆಂಟ್ ಇದೆಯೋ ಅಥವಾ ಅಬ್ಸೆಂಟ್ ಇದೆಯೋ ಅನ್ನೋದಕ್ಕೆ ಒಂದು ಟೆಸ್ಟ್ ಇದರಲ್ಲಿ ಕೊಟ್ಟಿರ್ತಾರೆ. ಪಿಸ್ಟ್ ಅಂದರೆ ಏನು? ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರುವಿಕೆಯನ್ನು ಪರೀಕ್ಷೆ ಮಾಡಲು ಈ ಪಿಷ್ಟದ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಆಹಾರ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಇದ್ದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇದೆಯೋ ಅಥವಾ ಅಬ್ಸೆಂಟ್ ಇದೆಯೋ ಅದನ್ನು ಟೆಸ್ಟ್ ಮಾಡೋ ಸಲುವಾಗಿ ಈ ಒಂದು ಪಿಷ್ಟದ ಒಂದು ಟೆಸ್ಟ್ನ ಮಾಡ್ತಾರೆ. ಏನು ಟೆಸ್ಟ್ ಮಾಡ್ತಾರೆ ನೋಡಿ, ಅದರಲ್ಲಿ ಏನು ಮಾಡೋಕ್ಕೆ ನಾವು ಸ್ವಲ್ಪ ಪ್ರಮಾಣದ ಬೇಯಿಸದ ಘಟಕಾಂಶ ಅಥವಾ ಆಹಾರ ಪದಾರ್ಥದ ಮೇಲೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಿದಾಗ ಆಹಾರ ಪದಾರ್ಥದ ಬಣ್ಣವು ಕಪ್ಪು ಮಿಶ್ರಿತ ನೀಲಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಅದೇನಾದರೂ ಕನ್ವರ್ಟ್ ಆದರೆ ಪಿಷ್ಟದ ಇರುವಿಕೆಯನ್ನು ಖಾತ್ರಿಪಡಿಸುತ್ತೆ. ನೋಡಿ, ಜಸ್ಟ್ ಏನು ಮಾಡಬೇಕು, ಒಂದು ಪ್ಲೇಟ್ನಲ್ಲಿ ಏನು ಮಾಡಿ, ಜಸ್ಟ್ ಬಟಾಟೆ ತೊಗೊಳ್ಳಿ, ಬಟಾಟೆನ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಏನು ಮಾಡ್ತೀವಿ ನಾವು, ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದ್ರ ಮೇಲೆ ಹಾಕ್ತೀವಿ. ಅಯೋಡಿನ್ ಸೊಲ್ಯೂಷನ್ ಇರುತ್ತಲ್ಲ, ಅಯೋಡಿನ್ ಸೊಲ್ಯೂಷನ್ ಅದ್ರ ಮೇಲೆ ಹಾಕಿ ಅದು ಯಾವ ಕಲರ್ ಕನ್ವರ್ಟ್ ಆಗುತ್ತೆ ಅಂದರೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಏನಾದರೂ ಅದು ಕನ್ವರ್ಟ್ ಆದರೆ ಆವಾಗ ಕನ್ಫರ್ಮ್ ಏನಾಗುತ್ತೆ ಅಂದರೆ ಕೊಟ್ಟಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ನಲ್ಲಿ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇದೆ ಅಂತಕ್ಕಂಥ ನಮಗೆ ಕನ್ಫರ್ಮ್ ಆಗುತ್ತೆ. ಎಷ್ಟೇ ಟೆಸ್ಟ್ ಸಿಂಪಲ್ ಆಗಿದೆ. ಕ್ವಶನ್ ಏನಾದರೂ ಬಂದರೆ ನೀವು ರೈಟ್ ಮಾಡಿ. ಯಾವ ಒಂದು ಕ್ವಶನು, ಪಿಷ್ಟದ ಪರೀಕ್ಷೆ ಮಾಡೋ ಸಲುವಾಗಿ ಯಾವ ದ್ರಾವಣವನ್ನು ಉಪಯೋಗ ಮಾಡ್ತಾರೆ ಅಂತ ಕೇಳಿದ್ರೆ ಅಯೋಡಿನ್ ದ್ರಾವಣವನ್ನು ಉಪಯೋಗ ಮಾಡ್ತಾರೆ ಅಂತ ಕ್ವಶನ್ ಬಂದರೆ ನೀವು ಕರೆಕ್ಟಾಗಿ ಆನ್ಸರು ಮಾಡಿ. ಇನ್ನು ಸೆಕೆಂಡ್ ಒಂದು ಟೆಸ್ಟ್ ಇದೆ, ಪ್ರೋಟೀನದ ಟೆಸ್ಟು. ಸೊ ನೋಡಿ, ನಿಮಗೆ ಕೊಟ್ಟಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ನಲ್ಲಿ ಪ್ರೋಟೀನ್ ಇದೆಯೋ ಅಥವಾ ಇಲ್ಲ ಅನ್ನೋದಕ್ಕೆ ಅದಕ್ಕೂ ಕೂಡ ಒಂದು ಟೆಸ್ಟ್ ಇದೆ. ಈ ಒಬ್ಬ ಹುಡುಗ ಇಲ್ಲಿ ಟೆಸ್ಟ್ ಮಾಡ್ತಿದ್ದಾನೆ ಪ್ರೋಟೀನ್ದು. ನೋಡಿ, ಟೆಸ್ಟ್ ನಾವು ಯಾವ ಥರ ಮಾಡ್ತೀವಿ ಅಂದರೆ, ಸ್ವಲ್ಪ
ಪ್ರಮಾಣದ ಒಂದು ಆಹಾರ ಪದಾರ್ಥದ ಒಂದು ಪೇಸ್ಟ್ ಅಥವಾ ಪುಡಿಯನ್ನು ಏನು ಮಾಡ್ತೀವಿ, ಒಂದು ಸ್ವಚ್ಛವಾದ ಟೆಸ್ಟ್ ಟ್ಯೂಬ್ನಲ್ಲಿ ತಗೋತೀವಿ. ಸೊ ತೆಗೆದುಕೊಳ್ಳೋದಕ್ಕೆ ಸುಮಾರು ಒಂದು 10 ಹನಿ ನೀರನ್ನು ಹಾಕಬೇಕು. ಅದಾದಮೇಲೆ ಟೆಸ್ಟ್ ಟ್ಯೂಬನ್ನು ಸ್ವಲ್ಪ ಕುಲುಕಬೇಕು. ಕುಲುಕಿದ ನಂತರ ಏನು ಮಾಡಬೇಕು, 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ, ಅದ್ರ ಬಿಟ್ಟರೆ ಇನ್ನೊಂದು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಅದರಲ್ಲಿ ಮಿಕ್ಸಪ್ ಮಾಡಬೇಕು. ಮಿಕ್ಸಪ್ ಮಾಡಿದ್ಮೇಲೆ ಟೆಸ್ಟ್ ಟ್ಯೂಬನ್ನು ಏನು ಮಾಡಬೇಕು, ಮತ್ತೆ ಅದನ್ನು ಟೆಸ್ಟ್ ಟ್ಯೂಬನ್ನು ಸ್ವಲ್ಪ ಕುಲುಕಬೇಕು. ಕುಲುಕಿದ ನಂತರ ಸ್ವಲ್ಪ ಸಮಯ ಆದಮೇಲೆ ಏನಾಗುತ್ತೆ, ಟೆಸ್ಟ್ ಟ್ಯೂಬ್ನಲ್ಲಿರುವ ವಸ್ತುಗಳು ಯಾವ ಬಣ್ಣಕ್ಕೆ ಬದಲಾಗುತ್ತೆ ಅಂದರೆ ನೇರಳೆ ಬಣ್ಣಕ್ಕೆ ಬದಲಾಗ್ತದೆ. ಬದಲಾದಾಗ ಆ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ನೇರಳೆ ಬಣ್ಣವು ಸೂಚಿಸುತ್ತದೆ. ಅರ್ಥ ಆಯ್ತಾ? ಮತ್ತೊಂದು ಸಲ ಹೇಳ್ತೀನಿ ಕೇಳಿ. ನಿಮ್ಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ, ಒಂದು ಫುಡ್ ಪ್ರಾಡಕ್ಟ್ನ, ಆ ಫುಡ್ ಪ್ರಾಡಕ್ಟ್ನಲ್ಲಿ ಪ್ರೋಟೀನ್ ಇದೆ ಅಂತಕ್ಕಂಥ ಟೆಸ್ಟ್ ಮಾಡಬೇಕಾದ್ರೆ ಜಸ್ಟ್ ಏನು ಮಾಡಬೇಕು, ಅದರ ಒಂದು ಪೇಸ್ಟ್ ತಗೋಬೇಕು, ಇಲ್ಲ ಪುಡಿಯನ್ನು ತಗೋಬೇಕು. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಅದಕ್ಕೆ ಫಸ್ಟು ಒಂದು 10 ಹನಿ ನೀರನ್ನು ಹಾಕಬೇಕು. ಸ್ವಲ್ಪ ಟೆಸ್ಟ್ ಟ್ಯೂಬ್ನ ಕುಲುಕಬೇಕು, ಒಂದು ಸೇಕ್ ಮಾಡಬೇಕು. ಸೇಕ್ ಮಾಡಿದ ಮೇಲೆ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ದ್ರಾವಣವನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಪ್ಲಸ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಅದಕ್ಕೆ ಹಾಕಬೇಕು. ಮತ್ತು ಟೆಸ್ಟ್ ಟ್ಯೂಬನ್ನು ಪೂರ್ತಿಯಾಗಿ ಸ್ವಲ್ಪ ಸೇಕ್ ಮಾಡಬೇಕು. ಸೇಕ್ ಮಾಡಿದ್ಮೇಲೆ ಅದ್ರ ಕಲರ್ ಯಾವ ಥರ ಬರುತ್ತಪ್ಪ ಅಂದರೆ ನೇರಳೆ ಬಣ್ಣಕ್ಕೆ ಅದು ಏನಾದರೂ ಹೋಗ್ತಾ ಇದ್ದರೆ, ಏನಾದರೂ ನೇರಳೆ ಬಣ್ಣಕ್ಕೆ ಏನಾದರೂ ಕಲರ್ ಕನ್ವರ್ಟ್ ಆಗ್ತಾ ಇದ್ದರೆ, ಸೊ ಅವಾಗ ನಮಗೇನು ಕನ್ಫರ್ಮ್ ಆಗುತ್ತೆ ಅಂದರೆ ಕೊಟ್ಟಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ನಲ್ಲಿ ಏನಾಗುತ್ತೆ, ಪ್ರೋಟೀನು ಪ್ರೆಸೆಂಟ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ನಾವಲ್ಲಿ ಮಾಡಬೇಕು. ಸೊ ಇದಿಷ್ಟು ಪ್ರೋಟೀನ್ ಟೆಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಯಿಂಟು. ಸೊ ನೆನಪಿನಟ್ಕೊಳ್ಳಿ, ಪ್ರೋಟೀನ್ ಟೆಸ್ಟನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಒಂದು ದ್ರಾವಣವನ್ನು ಉಪಯೋಗ ಮಾಡಿ ಮಾಡಲಾಗುತ್ತೆ ಅಂತ ಕ್ವಶನ್ ಏನಾದರೂ ಬಂದರೆ, ಅದರಲ್ಲಿ ಏನಾದರೂ ಈ ಆಪ್ಷನ್ಗಳನ್ನು ಕೊಟ್ಟಿದ್ರೆ, ಕಾಪರ್ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ಏನಾದರೂ ಕೊಟ್ಟಿದ್ದರೆ ಇದನ್ನು ತಾವು ರೈಟ್ ಮಾಡಿ. ಓಕೆ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಏನಿದೆ ಅಂದರೆ ವಿವಿಧ ಪೋಷಕಗಳು ನಮ್ಮ ದೇಹಕ್ಕೆ ಏಕೆ ಬೇಕು? ಸೊ ಬೆಸ್ಟ್ ಕ್ವಶನ್ ಕೇಳಿದ್ರು ನೋಡಿ ಅವರು. ನಮ್ಮ ದೇಹಕ್ಕೆ ವಿವಿಧವಾಗಿರ್ತಕ್ಕಂಥ ಪೋಷಕಗಳು ಏಕೆ ಬೇಕು? ಯಾಕೆ ಬೇಕು? ಫಸ್ಟ್ ನೋಡಿ, ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಬೇಕೇ ಬೇಕು. ಇದಕ್ಕೆ ಬೇಕಪ್ಪ ಅಂದರೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸೋಕ್ಕೆ. ಸೊ ನೋಡಿ, ನಾವು ಜಸ್ಟ್ ಗೋಧಿಯಿಂದ ಮಾಡಿರ್ತಕ್ಕಂಥ ಚಪಾತಿ ತಿಂತೀವಿ, ರೊಟ್ಟಿ ತಿಂತೀವಿ, ಅಕ್ಕಿ ರೊಟ್ಟಿ ತಿಂತೀವಿ, ಮೆಕ್ಕೆಜೋಳದ ರೊಟ್ಟಿ ಕೂಡ ತಿಂತೀವಿ. ಸೊ ಇವೆಲ್ಲ ತಿನ್ನೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ದೇಹಕ್ಕೆ ಒಂದು ಶಕ್ತಿ ಏನಾದರೂ ಬರಬೇಕಾಗಿದ್ದರೆ ಆವಾಗ ಕಾರ್ಬೋಹೈಡ್ರೇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೋಸ್ಕರ ನೀವೇನು ಮಾಡ್ತೀವಿ, ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ತಿಂತಾ ಇರ್ತೀವಿ. ಅದ್ರ ಬಿಟ್ಟರೆ ಸೆಕೆಂಡ್ ಏನಿದೆ ನೋಡಿ, ಕೊಬ್ಬು ಸಹ ನಮಗೆ ಶಕ್ತಿಯನ್ನು ಕೊಡುತ್ತೆ. ಕೊಬ್ಬು ಸಹ ನಮಗೆ ಶಕ್ತಿಯನ್ನು ಕೊಡುತ್ತೆ. ಇನ್ನು ಮೂರನೇದು ನಾವು ನೋಡೋದಾದರೆ, ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದರೆ ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಕೊಬ್ಬಿನಲ್ಲಿರ್ತಕ್ಕಂಥ ಶಕ್ತಿ ಹೆಚ್ಚಿಗಿರುತ್ತೆ. ಅದಕ್ಕಿಂತ ಕಾರ್ಬೋಹೈಡ್ರೇಟ್ಗಿಂತ ಕೊಬ್ಬಿನಲ್ಲಿ ಏನಾಗುತ್ತೆ, ಒಂದಿಷ್ಟು ಎನರ್ಜಿ ಜಾಸ್ತಿ ನಮಗೆ ಸಿಗುತ್ತೆ. ಇನ್ನು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಶಕ್ತಿ ಕೊಡುವ ಆಹಾರ ಪದಾರ್ಥಗಳೆಂದು ಸಹ ಕರೆಯುತ್ತಾರೆ. ನೋಡಿ, ಕಾರ್ಬೋಹೈಡ್ರೇಟ್ ಇರ್ಬೋದು ಮತ್ತು ಕೊಬ್ಬಿನ ಅಂಶ ಇರತಕ್ಕಂಥ ಏನು ಆಹಾರ ಪದಾರ್ಥ ಇರುತ್ತಲ್ವ, ಸೊ ಅದು ಏನಂತ ಹೇಳ್ತೀವಿ ಅಂದರೆ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳಂತ ಕೂಡ ಕರೀತಾರೆ. ಇದ್ರ ಬಿಟ್ಟರೆ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಲಕ್ಷಲಿಟ್ಕೊಳ್ಳಿ, ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಏನು ಬೇಕಂದರೆ ಪ್ರೋಟೀನುಗಳ ಅವಶ್ಯಕ ಇದೆ. ಈ ಪ್ರೋಟೀನ್ ಏನಾದರೂ ಬೇಕಾದರೆ ನಾವು ಯಾವ ಫುಡ್ ಪ್ರಾಡಕ್ಟ್ನ ತಿಂತೀವಿ, ಇಲ್ಲಿದೆ ನೋಡಿ ನಿಮ್ಮ ಚಿತ್ರದಲ್ಲಿ ಕಾಣಿಸ್ತೇವೆ ಸ್ಕ್ರೀನ್ ಮೇಲೆ, ಹೆಸರು ಕಾಳನ್ನ ತಿಂತೀವಿ. ಹೌದಾ? ಹೆಸರು ಕಾಳು ಮುಖಾಂತರ ನಮಗೇನು ಸಿಗುತ್ತೆ, ಪ್ರೋಟೀನ್ಗಳು ಸಿಗುತ್ತೆ. ಅಂದರೆ ಸಸ್ಯ ಮೂಲದ ಪ್ರೋಟೀನ್ಗಳು ಕೂಡ ತಿಂದರೆ ನಮಗೆ ಶಕ್ತಿ ಬರುತ್ತೆ, ಪ್ರೋಟೀನ್ ನಮಗೆ ಸಿಗುತ್ತೆ. ಅದ್ರ ಬಿಟ್ಟರೆ ಪ್ರಾಣಿ ಮೂಲದ ಒಂದು ಆಹಾರ ಪದಾರ್ಥಗಳನ್ನ ತಿಂದರೆ ನಮಗೆ ಪ್ರೋಟೀನು ಸಿಗುತ್ತೆ. ಏನಕ್ಕೆ ನಿಮ್ಗೆ ಜಸ್ಟ್ ಹೇಳಿದ್ದೆ, ತೊಗರಿಬೇಳೆ ತಿನ್ಬೋದು, ತಾವು ಬೀನ್ಸ್ ತಿನ್ಬೋದು, ಸೋಯಾಬೀನ್ ತಿನ್ಬೋದು, ಬಟಾಣಿಯನ್ನು ತಿನ್ಬೋದು. ಅದ್ರ ಬಿಟ್ಟರೆ ಕಡಲೆ ಕಾಳುಗಳನ್ನು ತಾವು ತಿನ್ಬೋದು. ಸೊ ಇವೆಲ್ಲವುಗಳನ್ನು ತಿನ್ನೋದ್ರಿಂದ ನಮ್ಗೆ ಏನು ಸಿಗುತ್ತೆ ಅಂದರೆ ಪ್ರೋಟೀನದ ಒಂದು ಹೆಲ್ಪ್ ನಮ್ಮ ಬಾಡಿಗೆ ಆಗ್ತಾ ಇರುತ್ತೆ. ಎದರ ಸಲುವಾಗಿ ಆಗುತ್ತೆ, ನಮ್ಮ ದೇಹದ ಬೆಳವಣಿಗೆ ಆಗಿರ್ಬೋದು ಅಥವಾ ಒಂದು ದೇಹದಲ್ಲಿ ಆಗಿರ್ತಕ್ಕಂಥ ಗಾಯ ಏನಿರುತ್ತಲ್ಲ ಆ ಗಾಯದ ಒಂದು ದುರಸ್ತಿಗೆ ಆಗಿರ್ಬೋದು. ಸೊ ಪ್ರೋಟೀನು ಇದು ಅತಿ ಅವಶ್ಯಕ ಇದೆ. ಹೌದಾ? ಇದ್ರ ಬಿಟ್ಟರೆ ಮಾಂಸ ಕೂಡ ತಿಂತಾರೆ, ಮೀನು ತಿಂತಾರೆ, ಪನ್ನೀರ್ ತಿಂತಾರೆ, ಮೊಟ್ಟೆ ತಿಂತಾರೆ, ಹಾಲು ಕುಡಿತಾರೆ. ಸೊ ಇದರಿಂದ ಕೂಡ ನಮಗೇನಾಗುತ್ತೆ ಅಂದರೆ ನಮ್ಮ ಒಂದು ದೇಹಕ್ಕೆ ಬೆಳವಣಿಗೆ ಮತ್ತು ದುರಸ್ತಿಗೆ
ಅತಿ ಉಪಯುಕ್ತವಾದಂತಹ ಒಂದು ಪೋಷಕಾಂಶ ಅಂತ ಹೇಳ್ತೀವಿ. ಅನೇಕ ಸಲ ಏನಾಗುತ್ತೆ, ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳಂತ ಕೂಡ ಕರಿತೀವಿ. ಯಾಕಂದರೆ ಇದು ಜಸ್ಟ್ ನಮಗೆ ಸೆಲ್ಸ್ಗಳನ್ನ ರಿಪೇರ್ ಮಾಡೋ ಸಲುವಾಗಿ ಅಷ್ಟೇ ಅಲ್ಲ. ಸೊ ಅದ್ರ ಬಿಟ್ಟರೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಇದು ದೇಹ ಅಂದರೆ ಗ್ರೋತ್ ಆಫ್ ದ ಸೆಲ್ಸ್ ಅಂತ ಕೂಡ ಹೇಳ್ತೀವಿ. ದೇಹದ ಬೆಳವಣಿಗೆ ಅಷ್ಟೇ ಅಲ್ಲ, ದೇಹದ ಬೆಳವಣಿಗೆ ಆಗೋಕ್ಕೆ ಕಾರಣ ಏನು ಕಾರಣ ಇರುತ್ತೆ ಗ್ರೋತ್ ಆಫ್ ದ ಸೆಲ್ಸ್ ಆದಾಗ ಮಾತ್ರ ನಮ್ಮ ದೇಹದ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಏನಂತಾರೆ, ಪ್ರೋಟೀನ್ಗಳನ್ನು ಒಳಗೊಂಡ ಆಹಾರ ಪದಾರ್ಥ ಕೆಲಸ ಏನಪ್ಪ ಅಂದರೆ ನಮ್ಮ ದೇಹ ನಿರ್ಮಾಣಕಾರಕ ಒಂದು ಆಹಾರ ಪದಾರ್ಥ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ವಿಟಮಿನ್ಗಳು ಸಹಾಯ ಮಾಡುತ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸ್ನೇಹಿತರೆ. ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ವಿಟಮಿನ್ಗಳು ನಮಗೆ ಸಹಾಯ ಮಾಡುತ್ತವೆ, ಹೌದಲ್ವಾ? ಈಗ ನೋಡಿ, ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ವಿಟಮಿನ್ ಎ ಆರೋಗ್ಯವಾಗಿರುತ್ತೆ. ನಮ್ಮ ಕಣ್ಣಿಗೆ ಏನಾದರೂ ರೋಗ ಬಂದರೆ ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು ವಿಟಮಿನ್ ಎ ಅಂತ ಹೇಳ್ತೀವಿ. ಸೊ ವಿಟಮಿನ್ ಎ ಇದ್ದರೆ ಮಾತ್ರ ನಮ್ಮ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ವಿಟಮಿನ್ ಎ ಏನಾದರೂ ನಮಗೆ ಕೊರತೆ ಆದರೆ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದರೆ ದೃಷ್ಟಿ ಕೊರತೆ ಆಗಿರ್ಬೋದು, ಅಥವಾ ಅಂದರೆ ರಾತ್ರಿಯ ಸಮಯದಲ್ಲಿ ನಮಗೆ ಕಣ್ಣು ಕಾಣಿಸದೇ ಇರ್ಬೋದು. ಅಂದರೆ ಕೆಲವು ವೇಳೆ ಪೂರ್ಣತಃವಾಗಿ ಸಹಿತ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳಬಹುದು. ಅದರಿಂದ ಇದು ವಿಟಮಿನ್ ಎ ಇದರ ಒಂದು ಕೊರತೆಯಿಂದ. ಸೊ ಹೀಗಾಗಿ ನಮ್ಮ ಕಣ್ಣುಗಳಾಗಿರ್ಬೋದು ಅಥವಾ ಒಂದು ಚರ್ಮ ಆಗಿರ್ಬೋದು, ಸೊ ಚರ್ಮವನ್ನು ಆರೋಗ್ಯ ಇಡೋದಕ್ಕೆ ಏನು ಮಾಡ್ತಾರೆ, ವಿಟಮಿನ್ ಎ ಇದು ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ವಿಟಮಿನ್ ಎದ ಕೆಲವು ಆಕಾರಗಳಂತ ಕೊಟ್ಟಿದ್ದಾರೆ. ವಿಟಮಿನ್ ಎ ಎಲ್ಲಿ ಸಿಗುತ್ತೆ ನಮಗೆ? ಪಪ್ಪಾಯಿ ಹಣ್ಣೆಲ್ಲ ಸಿಗುತ್ತೆ, ಕ್ಯಾರೆಟ್ನಲ್ಲಿ ಸಿಗುತ್ತೆ, ಗಜರಿಕಾಯಿ ತಿಂದರೆ ಸಿಗುತ್ತೆ, ಮಾವು ತಿಂದರೆ ಸಿಗುತ್ತೆ, ಹಾಲಿನಲ್ಲಿ ಸಿಗುತ್ತೆ, ಮೀನಿನ ಎಣ್ಣೆನೇನಾದರೂ ನೀವು ಉಣ್ತಾ ಇದ್ದರೆ ಅದರಲ್ಲಿ ಕೂಡ ವಿಟಮಿನ್ ಎ ನಮಗೆ ಸಿಗುತ್ತೆ, ಹೌದಾ? ನಮಗೆ ನೀವು ತಿನ್ನಲ್ಲ ಬಿಡಿ, ನೀವು ಹಾಲು ಕುಡಿತೀರಾ ಓಕೆ, ಪಪ್ಪಾಯಿ ತಿಂತೀರಾ ಓಕೆ, ಗಜರೆಕಾಯಿ ತಿನ್ನಿ, ಮಾವು ತಿನ್ನಿ, ಮಾವಿನಕಾಯಿ ತಿನ್ನಿ. ಸೊ ಇದನ್ನು ತಿಂದರೆ ನಿಮಗೆ ವಿಟಮಿನ್ ಎ ಸಿಗುತ್ತೆ. ಇದರಿಂದ ನಮ್ಮ ದೃಷ್ಟಿ ವ್ಯವಸ್ಥಿತವಾಗಿ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಅನೇಕ ರೋಗಗಳ ವಿರುದ್ಧ ಹೋರಾಡಲು ವಿಟಮಿನ್ ಸಿ ಒಂದು ಸಹಾಯ ಮಾಡುತ್ತೆ. ವಿಟಮಿನ್ ಸಿ ಅನೇಕ ರೋಗಗಳ ವಿರುದ್ಧ ಹೋರಾಡಲು ಅಂದರೆ ಒಂಥರ ಸೋಲ್ಜರ್ ಟೈಪ್ ನಮ್ಮ ದೇಹದಲ್ಲಿ ಅದು ವರ್ಕ್ ಮಾಡ್ತಾ ಇರುತ್ತೆ. ಇನ್ನು ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ವಿಟಮಿನ್ ಬಿಯ ಕೆಲವು ಆಕಾರಗಳು. ವಿಟಮಿನ್ ಬಿ, ಗೋಧಿ ತಿಂದರೆ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಪ್ಲಸ್ ಏನು ಸಿಗುತ್ತೆ, ವಿಟಮಿನ್ ಬಿ ಸಿಗುತ್ತೆ. ಅದು ಬಿಟ್ಟರೆ ಅಕ್ಕಿ ಅಂದರೆ ರೈಸ್ ತಿಂದರೆ ವಿಟಮಿನ್ ಬಿ ನಮಗೆ ನಮ್ಮ ದೇಹಕ್ಕೆ ಇದು ಸಿಗ್ತಾ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಹಲ್ಲುಗಳು ಮತ್ತು ಮೂಳೆಗಳಿಗೆ ಏನು ಬೇಕಾಗುತ್ತೆ? ಹಲ್ಲುಗಳು ಮತ್ತು ಮೂಳೆಗಳಿಗೆ ಕ್ಯಾಲ್ಸಿಯಂ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಹಲ್ಲುಗಳು ಮತ್ತು ಮೂಳೆಗಳ ಒಂದು ಬೆಳವಣಿಗೆ ಕ್ಯಾಲ್ಸಿಯಂ ಇದು ಮೋಸ್ಟ್ ಇಂಪಾರ್ಟೆಂಟು. ಸೊ ಕ್ಯಾಲ್ಸಿಯಂ ಬಳಸಲು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಹಾಯಕ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಹಲ್ಲುಗಳು ಮತ್ತು ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ಬಳಸಲು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಹಾಯಕ. ವಿಟಮಿನ್ ಡಿ ಇದ್ದರೆ ಮಾತ್ರ ಕ್ಯಾಲ್ಸಿಯಂ ನಮ್ಮ ಬಾಡಿನಲ್ಲಿ ಸಪ್ಲೈ ಆಗ್ತಾ ಇರುತ್ತೆ, ಇಲ್ಲಾಂದರೆ ಕ್ಯಾಲ್ಸಿಯಂ ನಮ್ಮ ಬಾಡಿನಲ್ಲಿ ಸಪ್ಲೈ ಆಗೋದಿಲ್ಲ. ನ್ಯಾಚುರಲ್ ವಿಟಮಿನ್ ಡಿ ನಿಮಗೆ ಏನಾದರೂ ಬೇಕಾಗಿದ್ದರೆ ಬೆಳಗಿನ ಅಂದರೆ ಮುಂಜಾನೆ ಸೂರ್ಯೋದಯ ಆಗೋ ಟೈಮ್ನಲ್ಲಿ ನೀವೇನಾದರೂ ಬರೀ ಮೇಲೆ ನಿಂತರೆ ನಿಮ್ಮ ಬಾಡಿಗೆ ವಿಟಮಿನ್ ಡಿ ಇದು ನ್ಯಾಚುರಲ್ ಆಗಿ ಸಿಗುತ್ತಾ ಇರುತ್ತೆ. ಇನ್ನು ಯಾರು ಬೇಗನೆ ಹೇಳೋದಿಲ್ಲೋ ಅವರಿಗಿದು ಪ್ರಾಬ್ಲಮ್ ಇರುತ್ತೆ. ಬೇಗನೆ ಎದ್ದರೆ ಸೊ ತಾವು ಸೂರ್ಯೋದಯದ ಒಂದು ಬೆಳಕನ್ನು ತಮ್ಮ ಬಾಡಿ ಮೇಲೆ ಬೀಳಿಸೋ ಥರ ಮಾಡಬೇಕು, ಆವಾಗ ವಿಟಮಿನ್ ಡಿ ಸಿಗುತ್ತೆ. ಇಲ್ಲಾಂದರೆ ಮೆಡಿಕಲ್ ಶಾಪ್ನಲ್ಲಿ ವಿಟಮಿನ್ ಡಿ ಇರ್ತಕ್ಕಂಥ ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನು ಕೂಡ ತೊಗೊಂಡು ತಾವು ಕ್ಯಾಲ್ಸಿಯಂ ಪಡ್ಕೊಳ್ಬಹುದು. ಅದು ಕೂಡ ಒಂದು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಿದೆ. ಇನ್ನು ಸೂರ್ಯನ ಬೆಳಕು ಜಸ್ಟ್ ನೋಡಿ, ಸೂರ್ಯನ ಬೆಳಕಿನಲ್ಲಿ ನಮ್ಮ ದೇಹವು ಸಹ ವಿಟಮಿನ್ ಡಿಯನ್ನು ತಯಾರಿಸುತ್ತೆ. ಜಸ್ಟ್ ನಿಮ್ಗೆ ಹೇಳಿದ್ದೆ. ಓಕೆ, ಉದಾಹರಣೆಗೆ ತೊಗೊಂಡ್ರೆ ಅಕ್ಕಿಯಲ್ಲಿ ನಮಗೆ ಏನು ಸಿಗುತ್ತೆ? ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಗಳಿಂದ ಹೆಚ್ಚಾಗಿರುತ್ತೆ. ರೈಸ್ ತಿಂದರೆ ಅಂದರೆ ಡೈಲಿ ನೀವು ಅನ್ನ ಉಣ್ತಿರಲ್ವ, ಸೊ ಅನ್ನ ಏನಾದರೂ ನೀವು ಉಂಡ್ರೆ ಕಾರ್ಬೋಹೈಡ್ರೇಟ್ ನಿಮಗೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ಅಕ್ಕಿಯನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕಾರ ಅಂತ ನೀವೆಲ್ಲ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ನಮ್ಮ ದೇಹಕ್ಕೆ ನೀರು ಮತ್ತು ನಾರು ಅಂದರೆ ಏನು? ಫೈಬರ್ಸ್ ಪದಾರ್ಥಗಳ ಅವಶ್ಯಕತೆ ಕೂಡ ಇರುತ್ತೆ ಸ್ನೇಹಿತರೆ. ಜಸ್ಟ್ ಸರ್ ವಿಟಮಿನ್ ಸಿಗುತ್ತೆ ಓಕೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ ಓಕೆ, ನೋ. ನಮ್ಮ ದೇಹಕ್ಕೆ
ನೀರು ಮತ್ತು ಫೈಬರ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕಂತ ಇಂಪಾರ್ಟೆಂಟ್ ನೋಡಿ ಇಲ್ಲಿ, ಮುಖ್ಯವಾಗಿ ಸಸ್ಯ ಉತ್ಪನ್ನಗಳಿಂದ ಫೈಬರ್ಸ್ ಪದಾರ್ಥ ದೊರೆಯುತ್ತೆ. ಹೆಚ್ಚಾಗಿ ಸಿಗೋದೆ ಈ ಒಂದು ಇದರಿಂದ ಸಸ್ಯ ಉತ್ಪನ್ನಗಳಿಂದ, ಪ್ರಾಣಿ ಉತ್ಪನ್ನಗಳಿಂದ ಅಲ್ಲ, ಸಸ್ಯ ಉತ್ಪನ್ನಗಳಿಂದ ಫೈಬರ್ ಪದಾರ್ಥ ನಮಗೆ ದೊರೆಯುತ್ತೆ. ಇಡೀ ಧಾನ್ಯಗಳು ಮತ್ತು ಬೇಳೆಕಾಳುಗಳು, ಆಲೂಗಡ್ಡೆ, ತಾಜಾ ಹಣ್ಣುಗಳು, ತರಕಾರಿಗಳು ಫೈಬರ್ ಪದಾರ್ಥದ ಪ್ರಧಾನ ಆಕಾರಗಳು. ನಿಮ್ಗೆ ಜಸ್ಟ್ ಹೇಳಿದ್ದೆ, ಆಲೂಗಡ್ಡೆ ಆಗಿರ್ಬೋದು, ತಾಜಾ ಹಣ್ಣು ಹಂಪಲುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇಡೀ ಧಾನ್ಯಗಳಾಗಿರ್ಬೋದು ಅಥವಾ ಬೇಳೆಕಾಳು ಆಗಿರ್ಬೋದು. ಸೊ ಪ್ರತಿಯೊಂದರ ಮುಖಾಂತರ ಸಿಗೋದು ಏನಪ್ಪ ಅಂದರೆ ಫೈಬರ್ಸು. ಸೊ ಫೈಬರ್ಸ್ ಆ್ಯಕ್ಚುಲಿ ಯಾಕೆ ಯೂಸ್ ಆಗುತ್ತೆ? ಫೈಬರ್ ಏನಂತ ಹೇಳ್ತೀವಿ? ಆಹಾರದ ಅಗತ್ಯ ಘಟಕ ಮತ್ತು ಇದರ ಆಹಾರದ ಪ್ರಮಾಣವನ್ನು ಹೆಚ್ಚಿಗೆ ಮಾಡುತ್ತೆ. ಅಂದರೆ ನಾವು ಡೈಲಿ ನಮ್ಮ ಊಟದಲ್ಲಿ ನಾವೇನಾದರೂ ಬೇಳೆಕಾಳು ಇರ್ಬೋದು ಅಥವಾ ಕಾಯಿಪಲ್ಯ ಇರ್ಬೋದು, ತರಕಾರಿ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಮ ಬಾಡಿಗೆ ಆಹಾರದ ಒಂದು ಪ್ರಮಾಣ ಹೆಚ್ಚಿಗೆ ನಾವು ಊಟ ಮಾಡುವ ಅಂತ ಹೇಳ್ತಾರೆ. ನೋಡಿ, ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹದಿಂದ ಹೊರಹಾಕಲು ಇದು ನಮಗೆ ಸಹಾಯ ಮಾಡುತ್ತೆ. ಹೌದಲ್ವಾ? ನಮ್ಮ ಫುಡ್ಡು ಡೈಜೆಷನ್ ವ್ಯವಸ್ಥಿತವಾಗಿ ಆಗಿರಲ್ಲ. ಅಂಥ ಟೈಮ್ನಲ್ಲಿ ನಾವೇನಾದರೂ ಸೌತೆಕಾಯಿ ಆಗಲಿ, ಗಜರೇಕಾಯಿ ಆಗಲಿ ಅಥವಾ ಹತ್ತರಗಿ ಪಲ್ಯ ಆಗಲಿ ಅಥವಾ ಮೆಂತಿ ಪಲ್ಯ ಆಗಲಿ ಏನಾದರೂ ನಾವು ತಿಂತೀವಿ. ಸೊ ತಿನ್ನೋ ಉದ್ದೇಶ ಇಷ್ಟೇ, ಏನಂದರೆ ನಮ್ಮ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹದಿಂದ ಹೊರಹಾಕಲು ಇದು ಸಹಾಯ ಮಾಡುತ್ತೆ. ಇದು ಬಿಟ್ಟರೆ ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ, ಸೆಲ್ಸ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಈ ಪೋಷಕಾಂಶಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ, ಇನ್ನು ನಮ್ಮ ದೇಹವು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತಕ್ಕಂತಹ ಕಂಪೋನೆಂಟ್ ಯಾವುದಂದರೆ ವಾಟರು, ನೀರು ಅಂತ ಹೇಳ್ತೀವಿ. ಸೊ ನೀರು ಇದೆ ಅಂತ ಏನಾಗುತ್ತೆ, ನಮ್ಮ ದೇಹದಲ್ಲಿ ಏನಾಗುತ್ತೆ, ಇದು ಪೋಷಕಾಂಶಗಳೊಂದು ಅಬ್ಸಾರ್ಪ್ಷನ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಪೋಷಕಾಂಶಗಳ ಅಬ್ಸಾರ್ಪ್ಷನ್ ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಏನು ನೋಡಿ, ಬೆವರು ಮತ್ತು ಮೂತ್ರದ ರೂಪದಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕಲು ಸಹ ಇದು ಸಹಾಯಕ ಮಾಡುತ್ತೆ. ನೋಡಿ, ಕೆಲವೊಂದು ವೇಸ್ಟ್ ಮಟೀರಿಯಲ್ ಇರ್ತಲ್ಲ ನಮ್ಮ ಬಾಡಿನಲ್ಲಿ. ಸೊ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಮಟೀರಿಯಲ್ ಹೊರ ಹಾಕಬೇಕಾದ್ರೆ ಅವು ಮೂತ್ರದ ಮುಖಾಂತರ ಕೆಲವೊಂದು ಟೈಮ್ನಲ್ಲಿ ಅವು ಹೋಗಲ್ಲ, ಆಮೇಲೆ ಡಿಸೆಂಟ್ರಿ ಮುಖಾಂತರ ಕೂಡ ಹೋಗಲ್ಲ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ಬಾಡಿ ಯಾವಾಗ ಬೆವರು ಬಿಡ್ತಾ ಇರುತ್ತೆ, ಸೊ ಆ ಒಂದು ಸಮಯದ ಬೆವರಿನ ಮುಖಾಂತರ ಏನಾಗುತ್ತೆ, ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಿಂದ ಹೊರ ಹಾಕಲಿದು ಹೆಲ್ಪ್ ಮಾಡುತ್ತೆ. ಅಷ್ಟು ಏನಪ್ಪ ಅಂದರೆ ವಿವಿಧ ಪೋಷಕಗಳು ನಮ್ಮ ದೇಹಕ್ಕೆ ಏಕೆ ಬೇಕು? ಯಾವ ಯಾವ ಪೋಷಕಾಂಶಗಳು ಬರುತ್ತೆ? ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು, ವಿಟ್ಯಾಮಿನ್ಸು, ಕೊಬ್ಬು, ಫೈಬರ್ಸ್. ಇದೆಷ್ಟೆಲ್ಲ ನಮ್ಮ ಒಂದು ಪೋಷಕಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು. ಓಕೆ ಓಕೆ ಇನ್ನು ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಸಂತುಲಿತ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ನಮ್ಮ ಬಾಡಿಗೆ ಯಾವಾಗಲೂ ನೋಡ್ತಾ ಹಿರಿಯರು ನಮ್ಗೆ ಹೇಳ್ತಾ ಇರ್ತಾರೆ ನೋಡಿ, ವ್ಯವಸ್ಥಿತವಾಗಿ ಊಟ ಮಾಡ್ತಾಯಿರಿ, ಊಟ ಮಾಡುವಾಗ ಸ್ಲೋ ಆಗಿ ಊಟ ಮಾಡಬೇಕು, ಫಾಸ್ಟಾಗಿ ಊಟ ಮಾಡಬಾರ್ದು. ಆಮೇಲೆ ಊಟ ಮಾಡಿದ್ರೆ ಒಂದ್ಸಲ ವ್ಯವಸ್ಥಿತವಾಗಿ ಊಟ ಮಾಡಬೇಕು, ಪದೇ ಪದೇ ತಿನ್ನುವಂಗಿಲ್ಲ. ಅಂದರೆ ಇದ್ರ ಏನಾಗುತ್ತೆ, ಒಂದು ಆಹಾರದ ಒಂದು ಏನು ಸೈಕಲ್ ಇರ್ತಲ್ಲ, ಸೊ ಆಹಾರ ಸೈಕಲ್ ಏನಾದರೂ ಚೇಂಜಸ್ ಆದರೆ ನಮಗೆ ವಿವಿಧ ರೀತಿಯ ರೋಗಗಳು ಬರೋಕ್ಕೆ ಚಾಲಾಗುತ್ತೆ. ಹೊಟ್ಟೆ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಪಿತ್ತ ಆಗಿರ್ಬೋದು, ತಲೆನೋವಾಗಿರ್ಬೋದು, ವಾಂತಿ ಬಂದಂಗೆ ಆಗುತ್ತೆ. ಸೊ ಈ ಥರ ಏನೇನಾದರೂ ಪ್ರಾಬ್ಲಮ್ ಮೇಲೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಾವು ತಿಂತಕ್ಕಂಥ ಆಹಾರ ಹೆಂಗಿರ್ಬೇಕಂದ್ರೆ ಒಂದು ಸಂತುಲಿತ ಆಹಾರ ಅಂತ ಹೇಳ್ತೀವಿ, ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ನಾವು ಒಂದು ದಿನದಲ್ಲಿ ಸೇವಿಸುವ ಆಹಾರವೇ ನಮ್ಮ ಆಹಾರ ಕ್ರಮ. ಹೌದಲ್ವಾ? ಇನ್ನು ದೇಹದ ಬೆಳವಣಿಗೆ ಮತ್ತು ಒಳ್ಳೆಯ ಒಂದು ಆರೋಗ್ಯದ ನಿರ್ವಹಣೆಗಾಗಿ ದೇಹಕ್ಕೆ ಅವಶ್ಯಕವಿರುವ ಎಲ್ಲ ಪೋಷಕಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಹೌದಲ್ವಾ? ಸೊ ನಾವು ಪ್ರಮಾಣ ಬಿಟ್ಟು ಏನಾದ್ರು ತಿನ್ನಕ್ಕೆ ಹೋದ್ರೆ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲು, ನಾವು ಪೇರು ಹಣ್ಣನ್ನು ತಿಂತೀವಿ. ಸೊ ಪೇರು ಹಣ್ಣನ್ನು ನಾವು ಲಿಮಿಟೆಡ್ ಬಿಟ್ಟು ಅನ್ಲಿಮಿಟೆಡ್ ತಿಂದರೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ಒಂದು ಡಿಸೆಂಟ್ರಿ ಆಗುತ್ತೆ, ಲೂಸ್ ಮೋಷನ್ ಆಗೋಕ್ಕೆ ಚಾಲು ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ. ಸೊ ಯಾವುದೇ ಒಂದು ತಿನ್ನಲಿ, ನಾವು ತಿನ್ನೋ ಪದಾರ್ಥ ಹೆಂಗಿರ್ಬೇಕಂದ್ರೆ ದೇಹಕ್ಕೆ ಅವಶ್ಯಕವಿರುವ ಎಲ್ಲ ಪೋಷಕಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಮ್ಮ ಬಾಡಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರುತ್ತೆ, ಇಲ್ಲಾಂದರೆ ವರ್ಕ್ ಮಾಡಲ್ಲ. ಸೊ ಒಂದು ಅತಿಯಾಗಿಯೂ ಅಲ್ಲ, ಮತ್ತೊಂದು ಕಡಿಮೆಯೂ ಅಲ್ಲ. ಫೈಬರ್ ಪದಾರ್ಥ ಮತ್ತು ನೀರು ಕೂಡ ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿರಬೇಕು. ಇಂತಹ ಆಹಾರ ಕ್ರಮವನ್ನು ಸಂತುಲಿತ ಆಹಾರ ಅಂತ ನಾವು ಕರಿತೀವಿ. ಹೌದಲ್ವಾ? ಸೊ ಒಂದು ಹೆಚ್ಚು ಆಗಿರ್ಬೋದು, ಒಂದು ಕಮ್ಮಿನೂ ಕೂಡ ಆಗಿರಬಾರ್ದು. ಅದರ ಜೊತೆ
ಫೈಬರ್ಸ್ ಇರಬೇಕು, ನೀರು ಇರಬೇಕು, ಒಂದು ಒಳ್ಳೆಯ ಪ್ರಮಾಣದಲ್ಲಿರಬೇಕು. ಇಂತಹ ಕ್ರಮವನ್ನು ನಾವೇನಂತ ಕರಿತೀವಿ, ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೇವೆ. ಹೌದಲ್ವಾ? ಓಕೆ. ಸೊ ಇದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಒಂದು ಕನ್ಸೆಪ್ಟ್ ಬರುತ್ತೆ, ಡಿಸೀಸಸ್ ಕಾಸ್ಡ್ ಬೈ ಡೆಫಿಸಿಯನ್ಸಿ. ಅಂದರೆ ಕೊರತೆಯಿಂದ ಬರತಕ್ಕಂತಹ ರೋಗಗಳು. ಕೊರತೆ ಅಂದ್ರೇನು? ಇದೇ ವಿಟಮಿನ್ಸ್ ಏನಾದರೂ ಕೊರತೆ ಆಗ್ತಾ ಇದೆಯಾ, ಅಥವಾ ಏನಾದರೂ ಖನಿಜಗಳು ಏನಾದರೂ ಕೊರತೆ ಆಗ್ತಾ ಇದೆಯಾ? ಸೊ ಇದರಿಂದನೇ ನಮ್ಮ ದೇಹಕ್ಕೆ ಏನಾಗುತ್ತೆ, ವಿವಿಧ ರೀತಿಯ ಬೇರೆ ಬೇರೆ ರೀತಿಯ ಒಂದು ರೋಗಗಳು ಬರ್ತಾ ಇರುತ್ತವೆ. ಸೊ ಯಾಕೆ ಬರುತ್ತೆ ನೋಡಿ, ಒಬ್ಬ ವ್ಯಕ್ತಿಯು ಸೇವಿಸಲು ಸಾಕಷ್ಟು ಆಹಾರ ದೊರೆಯಬಹುದು, ಆದರೆ ಕೆಲವೊಮ್ಮೆ ಏನಾಗುತ್ತೆ, ಆಹಾರದಲ್ಲಿ ಒಂದು ನಿರ್ದಿಷ್ಟ ಪೋಷಕ ಇಲ್ಲದೆ ಇರಬಹುದು. ಕೆಲವೊಂದು ಸಲ ಏನಾಗುತ್ತೆ, ನಾವು ಊಟ ಮಾಡ್ತೀವಿ, ಊಟದಲ್ಲಿ ನೋಡಿ ಯಾವುದೇ ರೀತಿ ಪಲ್ಯ ಇಲ್ಲ, ಜಸ್ಟ್ ಚಪಾತಿ, ಒಂದಿಷ್ಟು ಬಟಾಟೆ ಪಲ್ಯನೋ ಅಥವಾ ಒಂದಿಷ್ಟು ಬೇಳೆ ಪಲ್ಯ ಅಂತಂದರೆ ನಮಗೆ ಏನಾಗುತ್ತೆ, ವಿಟಮಿನ್ ಸಿಗ್ತವ? ಸಿಗೋದಿಲ್ಲ. ಸೊ ಹೀಗಾಗಿ ಏನು ಹೇಳ್ತಾರೆ ಅವರು, ಒಬ್ಬ ವ್ಯಕ್ತಿಯು ಸೇವಿಸಲು ಸಾಕಷ್ಟು ಆಹಾರ ದೊರೆಯಬಹುದು, ಆದರೆ ಕೆಲವೊಮ್ಮೆ ಏನಾಗುತ್ತೆ, ಆಹಾರದಲ್ಲಿ ಒಂದು ನಿರ್ದಿಷ್ಟ ಪೋಷಕ ಏನಾದರೂ ಇರಲಿಲ್ಲ ಅಂದರೆ, ಇಲ್ಲದೆ ಇರಬಹುದು. ಇದು ದೀರ್ಘಕಾಲದವರೆಗೆ ಮುಂದುವರೆದ್ರೆ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಅದರ ಕೊರತೆಯಿಂದ ನರಳಬಹುದು. ಹೌದಲ್ವಾ? ಇನ್ನು ಒಂದು ಅಥವಾ ಹೆಚ್ಚು ಪೋಷಕಗಳ ಕೊರತೆಯು ನಮ್ಮ ದೇಹದಲ್ಲಿ ರೋಗಗಳನ್ನು ಉಂಟು ಮಾಡಬಹುದು. ಹೌದು, ಇದು ಕೂಡ ಸತ್ಯನೇ ಸ್ನೇಹಿತರೆ. ಯಾಕಂದರೆ ಒಂದು ಆಗಿರ್ಬೋದು ಅಥವಾ ಹೆಚ್ಚು ಪೋಷಕಾಂಶ ಕೊರತೆ ನಮ್ಮಲ್ಲಿ ಆಗ್ತಾ ಇದ್ರೆ ಡೈಲಿ ನಮ್ಮ ಮಾಡೋ ಊಟ ವ್ಯವಸ್ಥಿತ ಆಗಲಿಲ್ಲ ಅಂದರೆ, ನಾವು ಯಾವುದೇ ರೀತಿ ಕಾಯಿಪಲ್ಯ ಅಥವಾ ತಪ್ಪಲ ಪಲ್ಯ ಏನಾದ್ರು ತಿನ್ನದೇ ಹೋದರೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ವಿವಿಧವಾದಂಥ ಒಂದು ಡಿಸೀಸಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೋಡಿ, ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದಾಗಿ ಬರುವ ರೋಗಗಳನ್ನು ಏನಂತ ಕರಿತೀವಿ ನಾವು? ರೋಗಗಳು ಅಂತ ಕರಿತೀವಿ. ಹೌದಾ? ದೀರ್ಘಕಾಲದವರೆಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸ್ಗಳ ಕೊರತೆ ಇದ್ದರೆ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಅಂದರೆ ಅವನಲ್ಲಿ ಅಥವಾ ಅವಳಲ್ಲಿ ಏನಾಗುತ್ತೆ, ಬೆಳವಣಿಗೆ ಸಂಪೂರ್ಣವಾಗಿ ನಿಲ್ಲಬಹುದು. ಅಂಥ ವ್ಯಕ್ತಿ ಏನಾಗ್ತಾನೆ, ತುಂಬ ವೀಕ್ ಆಗ್ತಾನೆ, ಸೊರಗಿ ಹೋಗ್ತಾನೆ, ಸಣಕಲಾಗ್ತಾನೆ. ಎಷ್ಟು ದುರ್ಬಲನ ಆಗ್ತಾನೆ ಅಂದರೆ ಅವನಿಗೆ ಚಲಿಸಲು ಕೂಡ ಸಾಧ್ಯವಾಗೋದಿಲ್ಲ ಅಥವಾ ಅಸಮರ್ಥನಾಗ್ತಾನೆ. ಸೊ ಅದಕ್ಕಾಗಿ ಏನಾಗುತ್ತೆ, ನಮ್ಮ ಒಂದು ದೇಹಕ್ಕೆ ವಿವಿಧ ರೀತಿಯ ಪೋಷಕಾಂಶಗಳ ಅತ್ಯವಶ್ಯಕ ಇದೆ. ಹೌದಾ? ಸೊ ವಿವಿಧ ವಿಟಮಿನ್ಸ್ಗಳು ಮತ್ತು ಖನಿಜ ಕೊರತೆಯಿಂದ ಯಾವ ಥರ ರೋಗಗಳು ಬರುತ್ತೆ ಅನ್ನೋದನ್ನು ಒಂದು ಇಲ್ಲಿ ನಾನು ಟೇಬಲ್ನ ತಯಾರು ಮಾಡಿದ್ದೀನಿ. ಸೊ ಟೇಬಲ್ ನೋಡಿದ್ರೆ ತಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಟೇಬಲ್ ನೋಡಿ ಏನು ಕೊಟ್ಟಿದ್ದಾರೆ, ವಿಟಮಿನ್ ಎನ ನಾವು ತೊಗೊಂಡ್ರೆ ವಿಟಮಿನ್ ಎ ಇದೇನಾಗುತ್ತೆ, ಈ ವಿಟಮಿನ್ ಎದ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುದು? ಫಸ್ಟ್ ಕೊಟ್ಟಿದ್ದಾರೆ, ದೃಷ್ಟಿಯನ್ನು ಕಳೆದುಕೊಳ್ಳುವುದು. ಅಂದರೆ ನಮ್ಮ ನೋಡುವ ದೃಷ್ಟಿ, ನಮ್ಮ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಲವೊಂದು ಟೈಮ್ನಲ್ಲಿ ಕೆಲವೊಬ್ಬರಿಗೆ ಕಣ್ಣೇ ಕಾಣಿಸಲ್ಲ, ಕಣ್ಣಿದ್ದು ಕೂಡ ಕುರುಡರಾಗಿರ್ತಾರೆ. ಸೊ ಇದಕ್ಕೆ ರೀಸನ್ ಏನಪ್ಪ ಅಂದರೆ ವಿಟಮಿನ್ ಎ. ಇನ್ನು ಇದರ ಲಕ್ಷಣ ಏನಪ್ಪ ಅಂದರೆ, ವಿಟಮಿನ್ ಎ ಅಂದರೆ ಇದರಿಂದ ರೋಗ ಬರುತ್ತೆ. ಲಕ್ಷಣ ಅಂದರೆ ಏನು? ದೃಷ್ಟಿಯ ಕೊರತೆ ಆಗ್ಬೋದು, ರಾತ್ರಿಯ ಸಮಯದಲ್ಲಿ ದೃಷ್ಟಿ ಇಲ್ಲದಿರುವುದು, ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳುವುದು. ಇವೆಲ್ಲ ಲಕ್ಷಣಗಳು ಯಾರಲ್ಲಿ ಇರುತ್ತೆ ಅಂದರೆ ವಿಟಮಿನ್ ಎ ಏನಾದರೂ ಕೊರತೆ ಇದ್ದರೆ, ಸೊ ಆವಾಗ ಆ ವ್ಯಕ್ತಿಯಲ್ಲಿ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇರ್ತವೆ. ಅವರಿಗೆ ರಾತ್ರಿ ಹೊತ್ತಲ್ಲಿ ಕಣ್ಣು ಕಾಣಿಸಲ್ಲ, ಕೆಲವರಿಗೆ ಬುಕ್ ಮುಂದೆ ಹಿಡಿದ್ರೆ ಕಣ್ಣು ಕಾಣಿಸಲ್ಲ, ಇನ್ನು ಕೆಲವರಿಗೆ ಸಮೀಪ ಇರ್ತಕ್ಕಂಥ ವ್ಯಕ್ತಿ ಕೂಡ ನೋಡೋಕ್ಕೆ ವ್ಯವಸ್ಥಿತವಾಗಿ ಕಾಣಿಸಲ್ಲ, ದೂರಿನ ವ್ಯಕ್ತಿ ಕಾಣಿಸ್ತಾನೆ. ಇನ್ನು ಕೆಲವರಿಗೆ ದೂರಿನ ವ್ಯಕ್ತಿ ಸ್ಪಷ್ಟ ಕಾಣಿಸ್ತಾರೆ, ಸಮೀಪ ಇರತಕ್ಕಂಥ ವ್ಯಕ್ತಿಗಳು ಸ್ಪಷ್ಟವಾಗಿ ಕಾಣಿಸಲ್ಲ. ಸೊ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲ ರೀಸನ್ ಯಾಕಂದರೆ ವಿಟಮಿನ್ ಎ ಒಂದು ಕೊರತೆಯಿಂದ ಈ ಥರ ಅವರಲ್ಲಿ ಆಗ್ತಾ ಇರುತ್ತೆ. ಓಕೆ. ಇನ್ನು ವಿಟಮಿನ್ ಬಿನ ತಗೊಂಡ್ರೆ ಇದರಿಂದ ಬರ್ತಕ್ಕಂಥ ರೋಗ ಯಾವುದಪ್ಪ ಅಂದರೆ ಬೇರಿ ಅಂತಕ್ಕಂಥ ರೋಗ ಬರುತ್ತೆ. ಇದರ ಒಂದು ಲಕ್ಷಣ ಏನಂದರೆ ಸ್ನಾಯುಗಳು ಬಲಹೀನವಾಗುವುದು ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುವುದು. ಸೊ ನೋಡಿ, ಸ್ನಾಯುಗಳು ಏನಾಗ್ತಾ ಇರುತ್ತೆ, ನಮ್ಮ ಮಸಲ್ಸ್ ಏನಾಗ್ತಾ ಇರುತ್ತೆ, ಬಲಹೀನ ಆಗ್ತಾ ಇರುತ್ತೆ. ಬಲಹೀನ ಅಂದರೆ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ನಮ್ಮಲ್ಲಿ ಜಸ್ಟ್ ನಾವು ಸುಮ್ಮನೆ ಏನು ಮಾಡೋದು, ಸುಮ್ಮನೆ ಮಲ್ಕೊಂಡು ಬಿಡೋಕ್ಕಂತ ಅನ್ನಿಸ್ತಾ ಇರುತ್ತೆ. ಸೊ ಆವಾಗ ಪ್ರಾಬ್ಲಮ್ ಏನಂದರೆ ನಮ್ಮ ದೇಹದಲ್ಲಿ ಏನಾಗುತ್ತೆ, ವಿಟಮಿನ್ ಬಿ ಇದು ಕೂಡ ಕಡಿಮೆ ಆಗಿರುತ್ತೆ ಅಂತ ಹೇಳ್ತೇವೆ. ಇನ್ನು ವಿಟಮಿನ್ ಸಿನ ತಗೊಂಡ್ರೆ, ವಿಟಮಿನ್ ಸಿ ಸ್ಕ್ರೀನ್ ತೋರಿಸ್ತೀನಿ. ಓಕೆ. ವಿಟಮಿನ್ ಸಿನ ತಗೊಂಡ್ರೆ ಏನು ಬರುತ್ತೆ ಅಂದರೆ ನಮ್ಮಲ್ಲಿ ಸ್ಕರ್ವಿ ಅಂತಕ್ಕಂಥ ಡಿಸೀಸ್ ಬರುತ್ತೆ. ಸ್ಕರ್ವಿ ಅಂದರೆ ಏನು? ಒಸಡುಗಳಲ್ಲಿ ರಕ್ತಸ್ರಾವ ಆಗುತ್ತೆ, ಗಾಯಗಳ ಮೇಲೂ ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಏನಾದರೂ ನಿಮಗೆ ಬಡಿದ್ರೆ, ಫ್ರ್ಯಾಕ್ಚರ್ ಆದರೆ, ನಿಮ್ಮ ಸ್ಕ್ರೀನ್ ಫ್ರ್ಯಾಕ್ಚರ್ ಆದರೆ, ಕ್ರ್ಯಾಕ್ ಆದರೆ, ಏನೇ ಆಗಲಿ, ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಗಾಯಗಳಾಗಿರ್ತಕ್ಕಂತಹ ಪ್ಲೇಸು
ಬೇಗನೆ ಏನಾಗುತ್ತೆ ಮಾಯ ಆಗಲ್ಲ, ಮಾಯೋದಿಲ್ಲ ಅದು. ಅಂದರೆ ಹೆಚ್ಚು ಕಾಲಾವಕಾಶದಲ್ಲಿ ತಗೊಳ್ತದು ಹೋಗುತ್ತೆ. ಸೊ ಹೀಗಾಗಿ ವಿಟಮಿನ್ ಸಿ ಕೂಡ ನಮಗೆ ಅತ್ಯಂತ ಒಂದು ಉಪಯುಕ್ತವಾದಂಥ ಪೋಷಕಾಂಶ ಅಂತ ಹೇಳ್ತೇವೆ. ಓಕೆ, ಇನ್ನು ಇದ್ರ ಬಿಟ್ಟರೆ ಒಸಡುಗಳಲ್ಲಿ ಕೂಡ ಒಂದು ರಕ್ತಸ್ರಾವ ಆಗ್ತಾ ಇರುತ್ತೆ ವಿಟಮಿನ್ ಸಿ ಒಂದು ಕೊರತೆಯಿಂದ. ಇನ್ನು ವಿಟಮಿನ್ ಡಿನ ನಾವು ತಗೊಂಡ್ರೆ, ವಿಟಮಿನ್ ಡಿ ಇದರಿಂದ ಏನು ಬರುತ್ತೆ ಪ್ರಾಬ್ಲಮ್ ಅಂದರೆ ರಿಕೆಟ್ಸ್ ಅಂತಕ್ಕಂಥ ಒಂದು ಡಿಸೀಸ್ ಬರುತ್ತೆ. ರಿಕೆಟ್ಸ್ ಅಂದರೆ ಏನು ಆ್ಯಕ್ಚುಲಿ ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು. ನೋಡಿರಿ, ಕೆಲವೊಬ್ಬರನ್ನು ನೀವು ಮೆಜಿಷಿಯನ್ಗಳನ್ನು ಕೆಲವರು ನೋಡಿರ್ಬೋದು. ಅವರಲ್ಲೇ ಕೆಲವೊಬ್ಬರು ಜಸ್ಟ್ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಅವರು ಯಾವ ರೀತಿ ಬೇಕಾದರೂ ಕೂಡ ಅಡ್ಡ ತಿಡ್ಡಿಯಾಗಿ ಮಲ್ಕೊಳ್ತಾರೆ, ಕೈ ಕಾಲುಗಳನ್ನು ಮಡಿಸ್ಕೋತಾರೆ. ಸೊ ಅವರಲ್ಲಿ ಕೂಡ ಈ ಒಂದು ಏನಂದರೆ ವಿಟಮಿನ್ ಡಿ ಅನ್ನೋ ಕೊರತೆಯಿಂದಾಗಿ ರಿಕೆಟ್ಸ್ ಅಂತಕ್ಕಂಥ ಡಿಸೀಸ್ ಬಂದಿರುತ್ತೆ. ಇದರಿಂದ ಮೂಳೆಗಳು ಮೃದುವಾಗುತ್ತವೆ ಮತ್ತು ಬಾಗ್ತಾ ಇರ್ತವೆ ಈಸಿಯಾಗಿ. ಇನ್ನು ಕೆಲವು ಮೃದುವಾದರೆ ಏನಾಗುತ್ತೆ, ಸೊ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಅವರ ಕೈ ಕಾಲು ಇಡೀ ಬಾಡಿನಲ್ಲಿ ಇರ್ತಕ್ಕಂಥ ಎಲುಬುಗಳು ಬೇಗನೆ ಬ್ರೇಕ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥವ್ರನ್ನು ಸ್ವಲ್ಪ ಕಾಳಜಿಪೂರ್ವಕವಾಗಿ ಕಾಳಜಿ ವಹಿಸಿ ತಾವು ಟ್ರಾವೆಲಿಂಗ್ನ ಮಾಡಬೇಕು ಅಂತ ಒಂದು ನಮ್ಮ ಒಂದು ಸಲಹೆ ಅಷ್ಟೆ. ಇನ್ನು ಕ್ಯಾಲ್ಶಿಯಮ್ ಅನ್ನೋ ಒಂದು ಕೊರತೆ, ಇದು ಕ್ಯಾಲ್ಶಿಯಂ ಒಂದು ಖನಿಜ ಅಂತ ಹೇಳ್ತೀವಿ. ಸೊ ಈ ಕ್ಯಾಲ್ಶಿಯಂ ಒಂದು ಕೊರತೆಯಿಂದ ಏನಾಗುತ್ತಪ್ಪ ಅಂದರೆ ಮೂಳೆಗಳು ಮತ್ತು ಹಲ್ಲುಗಳ ಒಂದು ಕ್ಷೀಣತೆಯನ್ನು ನಾವು ನೋಡಬಹುದು. ಅಂದರೆ ನಮ್ಮ ಶರೀರದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳ ಒಂದು ವ್ಯವಸ್ಥಿತ ಬೆಳವಣಿಗೆ ಇರೋದಿಲ್ಲ. ಬೆಳವಣಿಗೆ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಏನಾದರೂ ಜಸ್ಟ್ ಬಡಿದ್ರೆ ನೋವು ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲುಗಳಲ್ಲಿ ಸ್ವಲ್ಪ ಬೆಳವಣಿಗೆ ಆಗೋದಿಲ್ಲ. ಸೊ ಹಲ್ಲುಗಳು ಬೂದು ಹಲ್ಲು ಅಂತೀವಿ. ಆಮೇಲೆ ಹಲ್ಲು ಜಸ್ಟ್ ಏನಾದರೂ ಒಂದು ಕಠಿಣವಾದಂಥ ಪದಾರ್ಥ ಏನಾದ್ರು ನಾವು ತಿಂದರೆ ಹಲ್ಲು ಜಸ್ಟ್ ಅದೇ ಕ್ವಿಕ್ ಟೈಮ್ನಲ್ಲಿ ಮುರಿದು ಬೀಳುತ್ತೆ. ಸೊ ಎಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಅದಕ್ಕೆ ನಾವು ರೀಸನ್ ಏನಪ್ಪ ಅಂದರೆ ಆ ವ್ಯಕ್ತಿಯ ದೇಹದಲ್ಲಿ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಓಕೆ, ಇನ್ನು ಈ ಕ್ಯಾಲ್ಸಿಯಮ್ದ ಒಂದು ಲಕ್ಷಣ ಏನಪ್ಪ ಅಂದರೆ ಮೂಳೆಗಳು ಬಲಹೀನವಾಗುವುದು, ಹಲ್ಲುಗಳು ಕ್ಷೀಣಿಸುವುದು. ಜಸ್ಟ್ ನಿಮಗೆ ಸೊ ಯಾವುದೇ ಒಂದು ಬೋನ್ಸ್ ತೊಗೊಂಡ್ರೆ ಬೋನ್ಸ್ಲಿ ಅಷ್ಟು ಪವರ್ ಇರಲ್ಲ. ಜಸ್ಟ್ ಯಾರಾದರೂ ಹಿಂಗೆ ಜೋರಾಗಿ ಒಂದು ಒದ್ರೆ ಆ ವ್ಯಕ್ತಿನಲ್ಲಿ ಇರ್ತಕ್ಕಂಥ ಎಲೆ ಒದ್ದಿರ್ತಾರಲ್ಲ ಆ ಪ್ಲೇಸ್ನಲ್ಲಿ ಬೋನ್ಸ್ ಎಲ್ಲ ಪೂರ್ತಿಯಾಗಿ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಅಂಥ ವ್ಯಕ್ತಿಗಳು ಸ್ವಲ್ಪ ಹುಷಾರಾಗಿ ಇರಬೇಕು. ಓಕೆ, ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ಅಯೋಡಿನ್ ಅಂತ ಬರುತ್ತೆ. ಅಯೋಡಿನ್ ಇದು ಕೂಡ ಒಂದು ಖನಿಜ ಅಂತ ಹೇಳ್ತೀವಿ. ಇದರ ಒಂದು ಕೊರತೆ ಏನು ಬರುತ್ತೆ ಅಂದರೆ ಗಳಗಂಡ ಅಂತಕ್ಕಂಥ ರೋಗ ಬರುತ್ತೆ. ಗಳಗಂಡ ಅಂದ್ರೇನು, ಕುತ್ತಿಗೆಯಲ್ಲಿ ಗ್ರಂಥಿಗಳು ಓದಿದಂತೆ ಕಾಣುವುದು, ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ. ಸೊ ಇಷ್ಟು ಮಾತ್ರ ಗ್ಯಾರಂಟಿ. ಅಂದರೆ ಗಳಗಂಡ ಕುತ್ತಿಗೆಯಲ್ಲಿರ್ತಕ್ಕಂಥ ಗ್ರಂಥಿಗಳು ಏನಾಗುತ್ತೆ ಸ್ವಲ್ಪ ಉಬ್ಬುಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಅದು ಬಿಟ್ಟರೆ ಮಕ್ಕಳಲ್ಲಿ ಏನಾಗುತ್ತೆ ಒಂದು ಮಾನಸಿಕ ಒಂದು ಅಸ್ವಸ್ಥತೆ ಇರುತ್ತೆ. ಅವ್ರ ಮೈಂಡ್ ಕಾನ್ಸ್ಟೆಂಟ್ ಆಗಿರಲ್ಲ. ಅಭ್ಯಾಸ ಸ್ಟಡಿ ಮಾಡಿದ್ರೆ ಸ್ಟಡಿ ಮಾಡೋಂಗಿಲ್ಲ, ನಾ ಮಾಡಲ್ಲ, ನಾ ಆಡಕ್ಕೆ ಹೋಗ್ತೀನಿ, ಎಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಿರ್ತಾರಲ್ಲ ಚಿಕ್ಕ ಮಕ್ಕಳು. ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಆಗೋ ಕಾರಣ ಏನಪ್ಪ ಅಂದರೆ ಅಯೋಡಿನು. ಸೊ ಇದಿಷ್ಟು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಥಿಯರಿ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ಚಾಪ್ಟರ್ಲ್ಲಿ ನಾವು ಕಲಿತೀವಿ. ಒಂದನೇದು ಯಾವ ರೀತಿ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಬೇಕು, ವಿವಿಧ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಏಕೆ ಬೇಕು, ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು, ಸಂತುಲಿತ ಆಹಾರ ಪದಾರ್ಥ ಏನೇನು ಒಳಗೊಂಡಿರುತ್ತೆ, ಪಿಷ್ಟದ ಪರೀಕ್ಷೆ, ಪ್ರೋಟೀನದ ಪರೀಕ್ಷೆ, ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ಬರುತ್ತೆ. ಕ್ಲಾಸ್ 6ನೇ ಕ್ಲಾಸ್ನ ಒಂದು ಫಸ್ಟ್ ಚಾಪ್ಟರ್ ಇದೆ, ಯಾವುದು ಆಹಾರದ ಘಟಕಗಳು. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಸೆಕೆಂಡ್ ಚಾಪ್ಟರ್ ಬರುತ್ತೆ, ಎಳೆಯಿಂದ ಬಟ್ಟೆ ಅಂತಕ್ಕಂಥ ಚಾಪ್ಟರ್ ಬರುತ್ತೆ. ಆ ಒಂದು ಕ್ಲಾಸ್ನಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಯಾರಿಗಾದ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ತುಂಬ ಒಳ್ಳೆಯದು. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಕ್ಲಾಸ್ಗಳನ್ನ ನೋಡ್ತಾ ಇರಿ. ನಾವು ನಿಮಗೆ ಟೋಟಲಾಗಿ ಉಚಿತವಾಗಿ ಕ್ಲಾಸ್ನ ಕೊಡ್ತಾಯಿದ್ವಿ, ಯಾವುದೇ ರೀತಿ ದುಡ್ಡನ್ನು ಕೇಳ್ತಾ ಇಲ್ಲ. ಸೊ ಫ್ರೀಯಾಗಿ ಕೊಡ್ತಾಯಿದ್ವಿ. ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗ್ತಾ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಅದು ಇಷ್ಟ ಆದರೆ ಮಾತ್ರ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಮತ್ತು ಒಂದು ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ಸೆಕೆಂಡ್ ಚಾಪ್ಟ್ರು ಎಳೆಯಿಂದ ಬಟ್ಟೆ ಅಂತಕ್ಕಂಥ ಚಾಪ್ಟರ್ ಬರುತ್ತೆ, ಅಲ್ಲಿ ಕೂಡ ನಿಮಗೆ ಸಿಗ್ತೀನಿ. ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅಲ್ಲಿ ಕೂಡ ನೀವು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಾವು ಜಾಯಿನ್ ಆಗಬಹುದು. ಅಂತ ಹೇಳ್ತಾ ಒಂದು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.